ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಮತ್ತಷ್ಟು ಸ್ಫೋಟಕ ಸುದ್ದಿಗಳು ಬಯಲಾಗ್ತಾ ಇದೆ. ರಾಘವೇಂದ್ರನಿಗೆ 10 ಲಕ್ಷವನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ ನಟ ದರ್ಶನ್. ರೇಣುಕಾಸ್ವಾಮಿ ಕಿಡ್ನಾಪ್ಗೂ ಮುನ್ನ ಪತ್ನಿ ಜೊತೆ ರಾಘವೇಂದ್ರ ಮಾತುಕತೆಯನ್ನ ನಡೆಸಿದ್ದ ಅನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಡಿ ಗ್ಯಾಂಗ್ನ ಡೆಡ್ಲಿ ಪ್ಲಾನ್ಗಳು ಒಂದೊಂದೇ ಈಗ ಬೆಳಕಿಗೆ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಸ್ಕೆಚ್ ಅನ್ನ ಹಾಕಿದ್ರು. ಪತ್ನಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ದಂತೆ ರಾಘವೇಂದ್ರ. ಲಾಡ್ಜ್ನಲ್ಲಿ ರಾಘವೇಂದ್ರ ಅವರ ಪತ್ನಿ ಉಳಿದುಕೊಂಡಿದ್ರಂತೆ. ಸ್ವಾಮಿ ಶವವನ್ನ ಎಸೆಯೋದಕ್ಕೆ ಹುಡುಗರ ಜೊತೆ ರಾಘವೇಂದ್ರ ಹೋಗಿದ್ದ. ಅಂದ್ರೆ ಈ 30 ಲಕ್ಷ ಡೀಲ್ ಆಗಿತ್ತಲ್ಲ, ಏನ್ ಕೊಡ್ತೀನಿ ಅಂತ ನಟ ದರ್ಶನ್ ಹೇಳಿದ್ರಲ್ಲ, ಅದನ್ನ ತಲಾ 3 ಜನ 10-10ರಂತೆ ಡಿವೈಡ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಸೊ ಅದಕ್ಕಾಗಿ ರಾಘವೇಂದ್ರ ತನ್ನ ಪತ್ನಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ಕೊಂಡಿದ್ದಂತೆ. ಹೋಟೆಲ್ನಲ್ಲಿ ಇರು, ನಾನು 10 ಲಕ್ಷವನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಮೃತ ರೇಣುಕಾಸ್ವಾಮಿ ಮೈ ಮೇಲಿದ್ದ ಆಭರಣವನ್ನ ದೋಚಿದ್ದ ರಾಘು. ಚಿನ್ನದ ಉಂಗುರ, ಬೆಳ್ಳಿ ಕಡಗ, ಚಿನ್ನದ ಸರ, ವಾಚ್ ಅನ್ನ ಬಿಚ್ಚಿಟ್ಕೊಂಡಿದ್ದ. ಆ ಆಭರಣ ಹಾಗೂ 10 ಲಕ್ಷವನ್ನ ಪತ್ನಿಗೆ ಕೊಟ್ಟು ಕಳಿಸಿದಂತೆ ರಾಘವೇಂದ್ರ. ಸೊ ಆಲ್ರೆಡಿ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನಾಯಕ್, ಈಗ ಡಿ ಗ್ಯಾಂಗ್ನ ಡೆಡ್ಲಿ ಪ್ಲಾನ್ಗಳು ಒಂದೊಂದೇ ಬಟಾಬಯಲಾಗ್ತಾ ಇದೆ. ಈಗ ರಾಘವೇಂದ್ರ ಕ್ಯಾಶ್ ಅನ್ನ ಜೊತೆಗೆ ಆಭರಣವನ್ನ ಸಹ ಕೊಟ್ಟು ಕಳಿಸಿದ್ನ, ಈ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಚೈತ್ರ, ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಬರ್ಬರವಾಗಿ ಹತ್ಯೆ ಆಗಿದ್ದ. ಅದಾದ ಬಳಿಕ ಆ ರೇಣುಕಾ ಸ್ವಾಮಿಯ ಶವವನ್ನು ಒಂದು ಮೋರಿಗೆ ಎಸೆದು ರಾಘವೇಂದ್ರ ಕಣ್ಮರೆಯಾಗಿದ್ದ. ಅದಾದ ಬಳಿಕ ಆ ರಾಘವೇಂದ್ರನಿಗಾಗಿ ಪೊಲೀಸರು ಹುಡುಕಾಟ ನಡೆಸುವುದಕ್ಕಿಂತ ಮುಂಚೆ ಮೊದಲಿಗೆ ಡಿ ಗ್ಯಾಂಗ್ ಏನಿದೆ ಅವರೇ ಮೊದಲು ಈತನನ್ನ ಹುಡುಕಾಡಿದ್ರು. ಯಾಕೆಂತ ಹೇಳಿದ್ರೆ ಈ ಕೊಲೆ ಆದಂತ ಸಂದರ್ಭದಲ್ಲಿ ರಾಘವೇಂದ್ರ ಪ್ರಮುಖ ಸಾಕ್ಷಿಯಾಗಿರ್ತಾನೆ. ಈ ಪ್ರಕರಣದಲ್ಲಿ ಅವನೇನಾದ್ರೂ ಬೇರೆಯವ್ರ ಹತ್ರ ಈ ವಿಷಯವನ್ನು ಹಂಚಿಕೊಂಡ್ರೆ ಡಿ ಬಾಸ್ಗೆ ನಿಜಕ್ಕೂ ಕೂಡ ಹುರುಳು ಬೀಳುವುದು ಖಚಿತ ಎನ್ನುವಂತ ಮಾಹಿತಿಯನ್ನು ಆಧರಿಸಿ ಅವನನ್ನ ಮೊದಲು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ದುಡ್ಡಿನ ಆಮಿಷವನ್ನು ಹೊಡ್ತಾರೆ. ಆ ದುಡ್ಡಿನ ಆಮಿಷಕ್ಕೆ ಈತ ಮೊದಲೇ ಒಪ್ಪಿಕೊಂಡು 10 ಲಕ್ಷಕ್ಕೆ ಅವನ ಬೇಡಿಕೆಯನ್ನು ಪೂರೈಸಿಕೊಂಡು 10 ಲಕ್ಷ ಹಣವನ್ನು ಪಡೆದು ಅಲ್ಲಿಗೆ ಏನು ತನ್ನ ಪತ್ನಿಯನ್ನು ಕರೆಸಿಕೊಂಡು ಅದೇ 10 ಲಕ್ಷ ಮತ್ತು ಏನು ರೇಣುಕಾ ಸ್ವಾಮಿ ಇದ್ದಾರೆ ಅವರ ಮೈ ಮೇಲೆ ಇದ್ದಂತಹ ಚೈನು ಮತ್ತು ಉಂಗುರ, ಈ ಆಭರಣಗಳನ್ನ ಅಲ್ಲಿಂದ ದೋಚಿ ಎಸ್ಕೇಪ್ ಆಗಿರುವಂತದ್ದು. ಅದಾದ ಬಳಿಕ ಪತ್ನಿಗೆ ಇವನ್ನ ಕೊಟ್ಟು ಕಳಿಸಿದ್ದ ಅನ್ನುವಂಥ ಮಾಹಿತಿ ಪೊಲೀಸರ ಮೂಲಕ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನು ಆಧರಿಸಿ ಏನು ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಪೊಲೀಸರು ಚಿತ್ರದುರ್ಗಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿಸಿದ್ದು. ಏನು ಕಿಡ್ನಾಪ್ ಮಾಡಿದಂಥ ಜಾಗ ಆಗಿರ್ಬೋದು, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಏನು ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಾಟ್ ಮಹಜರನ್ನು ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಇವನು ಯಾವುದೇ ಈ ರೀತಿಯ ವಿಚಾರವನ್ನು ಬಯಲಿಗೆ ಬಿಟ್ಟಿರಲಿಲ್ಲ. ಆದರೆ ಕಳೆದ 2 ದಿನಗಳಲ್ಲಿ ಮತ್ತೊಂದಷ್ಟು ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಈ ರಾಘವೇಂದ್ರ ತನ್ನ ಸತ್ಯವನ್ನ ಬಿಚ್ಚಿಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು 10 ಲಕ್ಷವನ್ನು ಪಡೆದಾಗಿರ್ಬೋದು, ಮೈ ಮೇಲೆ ಇದ್ದಂಥ ಒಡವೆಗಳನ್ನ ಬಿಚ್ಚಿಕೊಂಡು ಪತ್ನಿಯ ಜೊತೆ ಕಳಿಸಿದಂಥದ್ದು ಆಗಿರ್ಬೋದು, ಅದು ತನ್ನ ಮನೆಯಲ್ಲೇ ಇಟ್ಟಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಇವತ್ತು ಪೊಲೀಸರು ಇಲ್ಲಿಗೆ ಬಂದು ಸ್ಪಾಟ್ ಮಹಜರನ್ನ ಮಾಡ್ತಾ ಇರುವಂಥದ್ದು. ನೀವೀಗ ನೋಡ್ತಾ ಇರ್ಬೋದು, ಇದು ಚಿತ್ರದುರ್ಗದ ಹೊರವಲಯದಲ್ಲಿ ಇರ್ತಕ್ಕಂಥ ಏನು ಗಣೇಶ ಲೇಔಟ್ ಇದೆ, ಇಲ್ಲಿ ರಾಘವೇಂದ್ರ ಅವರ ಮನೆ ಇದೆ. ಈ ಮನೆಯಲ್ಲಿನೇ ಅವರು ಕಳೆದ 3-4 ವರ್ಷಗಳಿಂದ ವಾಸವಾಗಿದ್ರು. ಆ ಮನೆಯಲ್ಲಿನೇ ಏನು ಈ ಕಿಡ್ನಾಪ್ ಮುನ್ನ ಅವನು ಮನೆಗೆ ಬಂದು ಹೋಗ್ತಾ ಇದ್ದ. ಇಡೀ ಚಲನವನ್ನ ಅಲ್ಲಿಂದಲೇ ನಡೀತಾ ಇತ್ತು. ಅದನ್ನ ಆಧರಿಸಿ ಏನು ರಘು ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಅನು ಆಗಿರ್ಬೋದು, ಮತ್ತೆ ರವಿ ಆಗಿರ್ಬೋದು, ಈ ಮೂವರು ಕೂಡ ಇಲ್ಲಿಗೆ ಬಂದು ಹೋಗುವಂತಹ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ರು. ಇಲ್ಲಿಂದಲೇ ಅವರ ಇಡೀ ಪ್ರಕರಣದ ಒಂದು ಸ್ಕೆಚ್ ಕೂಡ ನಡೆದಿತ್ತು ಅನ್ನುವಂಥ ಮಾಹಿತಿಯನ್ನು ಲಭ್ಯವಾಗ್ತಿರೋದು. ಇದನ್ನು ಆಧರಿಸಿ ಇವತ್ತು ಪೊಲೀಸರು ಇಲ್ಲಿಗೆ ಬಂದಿರತಕ್ಕಂಥದ್ದು. ಏನು ಸುಬ್ರಹ್ಮಣ್ಯ ಎನ್ನುವರಂತ CP ಅವರ ನೇತೃತ್ವದಲ್ಲಿ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಸಿಗುವಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವುದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಏನು ರಾಘವೇಂದ್ರನ ಒಳಗೆ ಕರ್ಕೊಂಡು ಹೋಗಿರುವಂತಹ ಪೊಲೀಸರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಮತ್ತೆ ಅಲ್ಲಿರುವಂತಹ ಸುಮಾರು ಸಾಕ್ಷ್ಯ ವಸ್ತುಗಳನ್ನ ಮತ್ತು ಏನು ಹಣ ಇದ್ದಿರಬಹುದು ಎನ್ನಲಾಗ್ತಾ ಇದೆ, ಒಡವೆ ಇರಬಹುದು ಎನ್ನಲಾಗ್ತಾ ಇದೆ, ಅದನ್ನು ಕೂಡ ಸೀಸ್ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಇದು ಬಹುತೇಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಯನ್ನು ಕೂಡ ಆಧರಿಸಬಹುದು ಅಂತ ಶರ್ಮಿತಾ. ಚೈತ್ರ.